ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸ್ವಲ್ಪ ಲೇಟ್ ಆಯಿತು, ಆದರೂ ಕೂಡ ಎಲ್ರಿಗೂ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಬಂದುಬಿಟ್ಟು VTU ಕಡೆಯಿಂದ ಬಂದಂತಹ ಟೈಮ್ ಟೇಬಲ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದು ಅಕಾಡೆಮಿಕ್ ಇಯರ್ 2025-26 ಅಂದರೆ ಯಾರ್ಯಾರು ಇವಾಗ ಕೌನ್ಸಿಲಿಂಗನ್ನು ಅಟೆಂಡ್ ಮಾಡಿ ನೆಕ್ಸ್ಟ್ ಇಂಜಿನಿಯರಿಂಗ್ಗೆ ಜಾಯಿನ್ ಆಗಲಿಕ್ಕೆ ಹೋಗ್ತಾ ಇದ್ದೀರಾ ಅದೆಲ್ಲ ಸ್ಟೂಡೆಂಟ್ಸ್ಗಳಿಗೆ VTU ಕಡೆಯಿಂದ ಒಂದು ನೋಟಿಫಿಕೇಷನ್ ಬಂದಿದೆ, ಯಾವಾಗ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ ಅಂತ. ಆ್ಯಂಡ್ ಇದರಲ್ಲಿ ಯೂನಿವರ್ಸಿಟಿಗಳು ಬರೋದಿಲ್ಲ, ಯಾಕಂದರೆ ಯೂನಿವರ್ಸಿಟಿಗಳು ಪ್ರೈವೇಟ್ ಆಗಿರುತ್ತೆ. ಅವರು VTUದವ್ರದ್ದು ನೋಟಿಫಿಕೇಷನನ್ನು ಫಾಲೋ ಮಾಡಬೇಕಂತಿಲ್ಲ. ಬಟ್ ಆಟೋನಾಮಸ್ ಮತ್ತು VTU ಕಾಲೇಜಸ್ ಆ್ಯಂಡ್ ಮೆಡಿಕಲ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ಗಳು ಇದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಸೊ ಅಂಥ ಸ್ಟೂಡೆಂಟ್ಸ್ಗಳಿಗೆ ಒಂದು ಆಟೋನಾಮಸ್ ಕಾಲೇಜಸ್ಗಳು VTU ಡೈರೆಕ್ಟ್ VTU ಅಂಡರ್ ಬರುತ್ತಲ್ಲ ಅಂಥ ಕಾಲೇಜಸ್ಗಳು ಮತ್ತು ಗೌರ್ಮೆಂಟ್ ಕಾಲೇಜಸ್ಗಳು ಈ ಶೆಡ್ಯೂಲನ್ನು ಫಾಲೋ ಮಾಡಬೇಕಾಗತ್ತೆ, ಆಯಿತಾ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನಿಮಗೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗೋದು 8/9/2025. ಸರ್ 8/9/2025 ಡೈರೆಕ್ಟ್ಲಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತಾ? ಇಲ್ಲ, ಇದು ಜಸ್ಟ್ ಅವರು ಆಲ್ರೆಡಿ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಇಲ್ಲಿ 5-6 ಡೇಸು ಕಾಲೇಜ್ಗಳ ಬಗ್ಗೆ ತಿಳಿಸ್ತಾರೆ. ಕಾಲೇಜ್ಗಳಲ್ಲಿ ಈವೆಂಟ್ಸ್ಗಳಿರುತ್ತೆ, ಲೈಕ್ ಗೇಮ್ಸ್ಗಳನ್ನು ಆಡಿಸ್ತಾರೆ, ಮತ್ತು ಕಾಲೇಜಲ್ಲಿರೋ ಲ್ಯಾಬು ಲೈಬ್ರರಿ ಅದನ್ನೆಲ್ಲ ತೋರಿಸ್ತಾರೆ. ಸೊ ಈ ಥರ ಈವೆಂಟ್ಸ್ಗಳಿರುತ್ತೆ. ಸೊ ಇದು 5 ಡೇಸ್ ಇರುತ್ತೆ. ಸೊ 8th ಅಂದರೆ ಆ್ಯಕ್ಚುಯಲ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗೋದಿಲ್ಲ, ಲೈಕ್ ಇಂಡಕ್ಷನ್ ಪ್ರೋಗ್ರಾಮ್ ಎಲ್ಲಿಯವರೆಗೆ ಇರುತ್ತೆ? 13th ವರೆಗೆ ಇಂಡಕ್ಷನ್ ಪ್ರೋಗ್ರಾಮ್ ಇರುತ್ತೆ. ಅರೌಂಡ್ ಇದು 1 ವೀಕ್ ಇರುತ್ತೆ, ಅಂದರೆ ಅರೌಂಡ್ ನಾಟ್ ಎಕ್ಸಾಕ್ಟ್ಲಿ 1 ವೀಕಷ್ಟು ಇಂಡಕ್ಷನ್ ಪ್ರೋಗ್ರಾಮ್ ಇರುತ್ತೆ. ಹಾಗಾದರೆ ಸರ್ ಕ್ಲಾಸಸ್ಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ? 15th ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ. ಕ್ಲಾಸಸ್ಗಳು ಸ್ಟಾರ್ಟ್ ಆಗೋದು ಕಮೆನ್ಸ್ಮೆಂಟ್ ಆಫ್ ಸೆಮಿಸ್ಟರ್ ಕ್ಲಾಸಸ್ 15/9/2025. ನಾನು ಇದರಲ್ಲಿ ಓನ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ, ಬೇರೆ ಆರ್ಕಿಟೆಕ್ಚರ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಅಥವಾ ಬೇರೆ ಯಾವ ಕೋರ್ಸ್ಗಳ ಬಗ್ಗೆಯೂ ಮಾತಾಡ್ತಾ ಇಲ್ಲ. BSc BCA ಯಾವುದ್ರ ಬಗ್ಗೆಯೂ ಮಾತಾಡ್ತಾ ಇಲ್ಲ, ಓನ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳ ಬಗ್ಗೆ ಮಾತಾಡ್ತಾ ಇರೋದು. ಸೊ ಅದಾದ ನಂತರ ನಿಮಗೆ ಫಸ್ಟ್ ಸೆಮ್ ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಫಸ್ಟ್ ಸೆಮ್ ಇಯರ್ಲಿ 2 ಸೆಮಿಸ್ಟರ್ಗಳಿರುತ್ತೆ. ಈಗ ಆಡ್ ಸೆಮಿಸ್ಟರ್ ಇರುತ್ತೆ. ಆಡ್ ಸೆಮಿಸ್ಟರ್ ನಿಮಗೆ ಎಂಡ್ ಆಗೋದು ಅಂದರೆ ಲಾಸ್ಟ್ ವರ್ಕಿಂಗ್ ಡೇ ಅಂತ ಇರುತ್ತೆ 13/1/2026. January 13 ನಿಮ್ಮ ಲಾಸ್ಟ್ ವರ್ಕಿಂಗ್ ಡೇ ಇರುತ್ತೆ. ಅದಾದ ನಂತರ ನಿಮಗೆ ವೈವಾ ಸೆಮ್ ಎಂಡ್ ಎಕ್ಸಾಮ್ ಇದೆಲ್ಲ ಇರುತ್ತೆ. ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ 14 24ವರೆಗೆ ಟೈಮ್ ಇರುತ್ತೆ. ಕೆಲವೊಂದು ಕಾಲೇಜಲ್ಲಿ ಲಾಸ್ಟ್ ವರ್ಕಿಂಗ್ ಡೇನ ನಂತರನೂ ಕೂಡ ಕೆಲವೊಂದು ಕ್ಲಾಸಸ್ಗಳನ್ನು ತಗೊಳ್ತಾರೆ. ಇನ್ ಕೇಸ್ ಕ್ಲಾಸಸ್ಗಳು ಪೆಂಡಿಂಗ್ ಇದ್ದರೆ, ಅಂದರೆ ಯಾವುದಾದ್ರೂ ಸಿಲೆಬಸ್ಸಲ್ಲಿ ಪೋರ್ಷನ್ಸ್ಗಳನ್ನು ಕಂಪ್ಲೀಟ್ ಮಾಡದೇ ಇದ್ದರೆ ಕ್ಲಾಸಸ್ಗಳನ್ನು ಅಷ್ಟು ತಗೊಳ್ತಾರೆ. ಇಲ್ಲದೇ ಇದ್ದರೆ ಇದು ನಿಮಗೆ ಫ್ರೀ ಟೈಮ್ ಇರುತ್ತೆ, ಆ ಟೈಮಲ್ಲಿ ನೀವು ಎಕ್ಸಾಮ್ಗೆ ಓದ್ಕೊಳ್ಬೋದು, ಆಯಿತಾ. ಸೊ ಅದಾದ ನಂತರ ಥಿಯರಿ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 27/1/2026 ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅರೌಂಡ್ 15 ಡೇಸು ನಿಮಗೆ ಥಿಯರಿ ಎಕ್ಸಾಮ್ಸ್ಗಳಿರುತ್ತೆ. ಅದಾದ ನಂತರ ನೆಕ್ಸ್ಟು ಕಮೆನ್ಸ್ಮೆಂಟ್ ಆಫ್ ಸೆಕೆಂಡ್ ಸೆಮಿಸ್ಟರ್ 16/2 ಅಂದರೆ ಈವನ್ ಸೆಮಿಸ್ಟರ್ ಏನೊಂದು 1 ವೀಕ್ ಟೈಮ್ ಇರುತ್ತೆ ನಿಮಗೆ. 1 ವೀಕ್ ರಜೆ ಇರುತ್ತೆ ಆಡ್ ಸೆಮಿಸ್ಟರ್ ಆದ ನಂತರ, ಅವ್ರು 4-5 ಡೇಸ್ ಆಫ್ ಟೈಮ್ ರಜೆ ಇರುತ್ತೆ. ಅದಾದ ನಂತರ ಈವನ್ ಸೆಮಿಸ್ಟರ್ ಸ್ಟಾರ್ಟ್ ಆಗುತ್ತೆ, ಸರಿನಾ. ಸೊ ಇದಿಷ್ಟು ಟೈಮ್ ಟೇಬಲ್. ಸದ್ಯಕ್ಕೆ ನಿಮ್ಮ ಸೆಮಿಸ್ಟರ್ ಎಂಡ್ ಬಗ್ಗೆ ಎಲ್ಲ ಟೆನ್ಷನ್ ತಗೊಳ್ಬೇಡಿ. ಯಾವಾಗ ಕ್ಲಾಸಸ್ಗಳು ಕಮೆನ್ಸ್ ಆಗುತ್ತೆ ಕೇಳಿದರೆ ಅಕಾರ್ಡಿಂಗ್ ಟು AICTE 15th ಕ್ಲಾಸಸ್ಗಳು ಸ್ಟಾರ್ಟ್ ಆಗಬೇಕು. ಅಕಾರ್ಡಿಂಗ್ ಟು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ 15th ಕ್ಲಾಸಸ್ಗಳು ಸ್ಟಾರ್ಟ್ ಆಗಬೇಕು. ಓನ್ಲಿ ಇಂಡಕ್ಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು 8-13 ಒಳಗಡೆ. ಸೊ ಅಷ್ಟರ ಒಳಗಡೆ ಸೆಕೆಂಡ್ ರೌಂಡ್ ರಿಸಲ್ಟ್ 100% ಬಂದಿರುತ್ತೆ, ಗ್ಯಾರಂಟಿ ಬಂದಿರುತ್ತೆ. 8 ಒಳಗಡೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿರುತ್ತೆ. ನಿಮಗೆ ಅಡ್ಮಿಷನಿಗೆ ಒಂದು ಅಂದರೆ ಅಡ್ಮಿಷನ್ ಆಗಲಿಕ್ಕೆ ಕಾಲೇಜಿಗೆ ಹೋಗಿ ಚಾಯ್ಸ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ ಒಂದು 3-4 ಡೇಸ್ ಟೈಮ್ ಇರುತ್ತೆ. ಬಿಫೋರ್ 10 ನನ್ನ ಅನಿಸಿಕೆ ಪ್ರಕಾರ ಬಿಫೋರ್ 10 ಒಳಗಡೆ ಸೆಕೆಂಡ್ ರೌಂಡ್ ಇದೆಲ್ಲದನ್ನು ಮುಗಿಸ್ಬೋದು. ಅದಾದ ನಂತರ ಥರ್ಡ್ ರೌಂಡು. ಈ ವರ್ಷ ನಿಮ್ಗೆ ಗೊತ್ತಿದೆ ಸೆಕೆಂಡ್ ರೌಂಡಲ್ಲಿ ಆಗಿರೋ ಸೀಟನ್ನು ನೀವು ಕಂಪಲ್ಸರಿ ತಗೊಳ್ಳೇಬೇಕು, ಅಡ್ಮಿಷನ್ ಆಗಲೇಬೇಕು. ಅದಾದ ನಂತರ ಥರ್ಡ್ ರೌಂಡಲ್ಲಿ ಇದು ಈ ವರ್ಷ ಪಕ್ಕ ಇದು 100% ಆ್ಯಕ್ಟಿವ್ ಪ್ರಾಸೆಸ್ ಆಗೇ ಆಗುತ್ತೆ. ಯಾಕೆ ಕೇಳಿದರೆ ನೀವು ಒಂದು ಕಾಲೇಜಿಗೆ ಅಡ್ಮಿಷನ್ ತಗೊಳ್ತೀರಾ. ಅಕಾರ್ಡಿಂಗ್ ಟು ದಿಸ್ ಶೆಡ್ಯೂಲು ನಿಮಗೆ ಸೆಕೆಂಡ್ ರೌಂಡಲ್ಲಿ ಪಕ್ಕ ಹೆಚ್ಚಿನ ಕಾಲೇಜುಗಳು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಆ ಕಾಲೇಜಿಂದ ಮತ್ತೆ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿ ಇನ್ನೊಂದು 15 ಡೇಸ್ನ ನಂತರ ಇನ್ನೊಂದು ಯಾವುದೋ ಕಾಲೇಜ್ ಆಗುತ್ತೆ, ಅಲ್ಲಿಂದಲ್ಲಿ ರೀಲೊಕೇಟ್ ಆಗಬೇಕು. ಇದೆಲ್ಲ ಹೇಗೆ ಇದು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಮ್ಯಾನೇಜ್ ಮಾಡ್ತಾರೋ KEAದವರಿಗೆ ಗೊತ್ತಿದೆ. ಏನೊಂದು ಹೊಸ ರೂಲ್ಸನ್ನು ತೊಗೊಂಡು ಬಂದಿದ್ದಾರೆ. ಬಟ್ ಇದರಲ್ಲಿ ಪ್ರಾಬ್ಲಮ್ ಆಗೋದು ಪೇರೆಂಟ್ಸ್ಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದು, ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜಿಗೆ ಹೋಗೋದು, ಆ ಕಾಲೇಜವರು ಡಾಕ್ಯುಮೆಂಟ್ಸ್ ಕೊಡ್ತಾರಾ ಇಲ್ವಾ, ಇಲ್ಲೋಗಿ ಆ ಲೆಟ್ರ್ ತೊಗೊಂಡು ಬನ್ನಿ, ಈ ಲೆಟ್ರ್ ತೊಗೊಂಡು ಬನ್ನಿ, ಇದೆಲ್ಲ ತಲೆನೋವು ಬರುತ್ತೋ ಏನೋ ಗೊತ್ತಿಲ್ಲ. ಇದನ್ನು ಮ್ಯಾನೇಜ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ KEAದವರು.
ಬಟ್ 8th ಕಮೆನ್ಸ್ಮೆಂಟ್ ಆಫ್ ಅಂದರೆ ಕ್ಲಾಸಸ್ಗಳು ಸ್ಟಾರ್ಟ್ ಆಗೋದಿಲ್ಲ, ಇಂಡಕ್ಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಇದು ಅಕಾಡೆಮಿಕ್ ಇಯರ್ನ ಕ್ಯಾಲೆಂಡರ್ ಯಾರಿಗೆ, ನಿಮಗೆ ಸ್ಟೂಡೆಂಟ್ಸ್, ಈ ವರ್ಷದ ಸ್ಟೂಡೆಂಟ್ಸ್ಗಳಿಗೆ 2025-26 ಅಕಾಡೆಮಿಕ್ ಸ್ಟೂಡೆಂಟ್ಸ್ಗಳಿಗೆ. ಓಕೆ, ಸೊ ಅದಾದ ನಂತರ ನಿಮಗೆ ಎಕ್ಸಾಮಿಗೆ ಏನು ಮಾಡಬೇಕು ಅನ್ನೋದನ್ನು ನಾನು ಇದೇ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೇನೆ. ನೀವು ಯಾರ್ಯಾರು VTU, ಆಟೋನಾಮಸ್ಸು, ಇಂಜಿನಿಯರಿಂಗ್ ಎಕ್ಸೆಪ್ಟ್ ಯೂನಿವರ್ಸಿಟಿಗಳನ್ನು ಬಿಟ್ಟು ಉಳಿದಿರೋದು ಎಲ್ಲ ಇವರಿಗೂ ಕೂಡ ನೀವು ಎಕ್ಸಾಮ್ಸಲ್ಲಿ 8+ CGP ಅಥವಾ 9+ CGP ಮೇಂಟೈನ್ ಮಾಡಬೇಕು ಅಂದರೆ ಏನು ಮಾಡಬೇಕು ಮತ್ತು ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅದೆಲ್ಲದನ್ನು ನಾನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇನೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳೋದನ್ನು ಡೈರೆಕ್ಟ್ ಫಾಲೋ ಮಾಡಿ ಈಸಿಯಾಗಿ 8.5 CGP ಮೇಲೆ ಗ್ಯಾರಂಟಿ ಸ್ಕೋರ್ ಮಾಡ್ತೀರಾ. ಈಸಿ. ಅದು VTU ಮತ್ತು ಆಟೋನಮಸ್ ಕಾಲೇಜಿಗೂ ಕೂಡ ಇದು ಅಪ್ಲೈ ಆಗುತ್ತೆ. 8.5 9+ CGPಯನ್ನು ಕೂಡ ಇದು ಮಾಡ್ಬೋದು. VTUದಲ್ಲಿ 100% ಅಪ್ಲೈ ಆಗುತ್ತೆ. ಸೊ ಅದನ್ನು ಕೂಡ ನಾನು ಇದೇ ಯೂಟ್ಯೂಬ್ ಚಾನಲ್ಲೇ ಅಪ್ಲೋಡ್ ಮಾಡ್ತೇನೆ. ನೀವು ಇಂಜಿನಿಯರಿಂಗ್ ಜಾಯಿನ್ ಆದಮೇಲೂ ಕೂಡ ಇಲ್ಲೇ ನಿಮಗೆ ಹೆಲ್ಪ್ಫುಲ್ ಇರುತ್ತೆ. ಸರಿನಾ? ಇದಿಷ್ಟು ಈ ವಿಡಿಯೋದಲ್ಲಾಗಿರುತ್ತೆ. ಮುಂದೆ ಏನಾದರೂ ಅಪ್ಡೇಟ್ ಬಂದರೆ ನಾನು ಇದೇ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೇನೆ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೇರೆಯವ್ರ ಜೊತೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.